ಮಾವ ಕಾಣಿಸ್ತಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಾಗ ಸರ್ವಮಂಗಳ ಮತ್ತೆ ಭಾರ್ಗವಿ ನನ್ನ ಮತ್ತೆ ರಾಮ್ ಪ್ರೀತಿನ ನಿಮ್ಗೆ ಹೇಳಿದ್ರು. ಅದನ್ನ ಹೇಳಿ ನನ್ನನ್ನೇ ಸಿಕ್ಕಾಕ್ಸಕ್ ನೋಡಿದ್ರು. ನಿಮ್ಗೆಲ್ಲ ವಿಷಯನೂ ಗೊತ್ತಿದೆ, ಅದಕ್ಕೆ ನೀವು ನನ್ನ ಹತ್ರ ಏನೂ ಕೇಳ್ತಾ ಇಲ್ಲ ಅಂತ ಅನ್ಕೊಂಡು ನಾನು ನಿಮ್ಗೇನು ಹೇಳಿಲ್ಲ ಅಣ್ಣ. ಇದು ಬಿಟ್ರೆ ಮುಚ್ಚಿಡೋ ಅಂಥದ್ದೇನೂ ಇಲ್ಲ. ಮಣ್ಣು ಮಾಡಿರೋ ವಿಚಾರಗಳನ್ನ ಕೆದಕಿ ಆಚೆ ತೆಗೆದ್ರೆ ಅದರಿಂದ ನೋವು ಸಿಗುತ್ತೆ ಹೊರತು ಸಮಾಧಾನ ಸಿಗಲ್ಲ ಅಣ್ಣ. ಅದಕ್ಕೇನೆ ನನ್ನ ರಾಮ್ ಬಗ್ಗೆ ನೆನಪು ಮಾಡ್ಕೊಳಕ್ ಹೋಗಲ್ಲ. ಸಾರಿವಾ, ನೀನೆಲ್ಲ ಮರ್ತಿರೋ ವಿಚಾರನ ನಾನೇ ನೆನಪು ಮಾಡಿ ನಿನಗೆ ತ್ರಾಸು ಕೊಟ್ಬಿಟ್ಟೆ. ಹಾಗೆಲ್ಲ ಏನೂ ಇಲ್ಲ ಅಣ್ಣ. ನೀನು ನಿನ್ನ ಕರ್ತವ್ಯನ ಮಾಡಿದ್ಯಾ ಅಷ್ಟೇ. ಅನುಮಾನ ಬಂದಾದ್ಮೇಲೆ ಪ್ರಶ್ನೆ ಕೇಳಬೇಕು, ಅದು ನಿನ್ನ ಕರ್ತವ್ಯ. ನನಗೇನು ಬೇಜಾರಾಗಿಲ್ಲ. ಥ್ಯಾಂಕ್ಸ್ ವಾ, ನಾನು ಅರ್ಥ ಮಾಡ್ಕೊಂಡಿದ್ದಕ್ಕೆ. ಹಂಗ ಅವ ಕೋಮಾದಿಂದ ಹೊರಗೆ ಬಂದ ಮೇಲೆ ನಿನಗೇನಾರ ಫೋನ್ ಮಾಡಿದ್ದಾನೆ? ಇವಾಗ ಏನು ಮಾಡಲಿ? ಇಲ್ಲ ಅಂತಂದ್ರೆ ತಪ್ಪಾಗುತ್ತೆ. ಫೋನ್ ಮಾಡಿದ್ದ ಅಂತ ಹೇಳ್ಬಿಡ್ಲಾ? ಬೇಡ ಬೇಡ, ಇಲ್ಲ ಅಂತ ಹೇಳ್ಬಿಡ್ತೀನಿ. ಅಯ್ಯೋ ಅದು ಬೇಡ, ಕಾಲ್ ರೆಕಾರ್ಡ್ಸ್ನ ಏನಾದರೂ ತೆಗೆಸ್ ನೋಡ್ಬಿಟ್ರೆ ಸಿಕ್ಕಾಕೊಂಡ್ಬಿಡ್ತೀನಿ. ಜ್ಯೋತಿ ಜ್ಯೋತಿ, ಏನು ಯೋಚನೆ ಮಾಡಕತ್ತಿ? ಅವ ಏನಾರ ಫೋನ್ ಮಾಡಿದ್ನೋ ಅಂತ ಕೇಳಿದೆ ಅಷ್ಟೇ. ಮಾಡಿದ್ದ ಅಣ್ಣ. ಮಾಡಿದ್ನ? ಏನು ಹೇಳ್ದ? ಅದು ತುಳಸಿ ಪ್ರಮಾಣ ವಚನ ದಿನ ಫೋನ್ ಮಾಡಿದ್ದ. ನಾನು ಅವಾಯ್ಡ್ ಮಾಡಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟೆ. ಆಮೇಲೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಅಣ್ಣ. ಸರಿವಾ, ತ್ರಾಸು ಕೊಟ್ಟಿದ್ದಕ್ಕೆ ಮತ್ತಿನ್ನೊಂದ್ಸಲ ಸಾರಿ. ಇಲ್ಲ ಅಣ್ಣ, ಪರವಾಗಿಲ್ಲ.